ನಮಸ್ಕಾರ ವೀಕ್ಷಕರೇ. ಇವತ್ತಿನ ದಿನ ಒಂದು ವಿಶೇಷತೆ, ಒಂದು ಮೆಡಿಕಲ್ ಕಂಡೀಷನ್ನ ಸರ್ಜರಿ ಇಲ್ದಂಗೆ ಹೇಗೆ ಟ್ರೀಟ್ ಮಾಡ್ಬೋದು ಅನ್ನೋದು ಒಂದು ತಿಳ್ಕೊಳ್ಳೋಣ. ಒಂದು 10 ವರ್ಷದ ಬಾಲಕ ಮದ್ದೂರು ತಾಲೂಕಿನಿಂದ ಬರ್ತಾರೆ. ಒಂದು ಹಳ್ಳಿ ಹುಡುಗ ಶಾಲೆಗೆ ಹೋಗ್ತಾ ಇದ್ದ. ದಿಢೀರ್ನೆ 2 ತಿಂಗಳ ಮುಂಚೆ ಇದ್ದಕ್ಕಿದ್ದಂಗೆ ಕಾಲು ನೋವು. ಅಂದರೆ ಇದು ವಿಚಿತ್ರ ಕಾಲು ನೋವು. ಏನಪ್ಪ ಈ ಕಾಲು ನೋವು ಅಂತಂದರೆ, ಕೆಲವೊಮ್ಮೆ ರಾತ್ರಿನೇ ನೋವು ಬರೋದು ಅವ್ರಿಗೆ. ಹಗಲೊತ್ತು ಅಷ್ಟೊಂದು ಇರ್ತಾ ಇರಲಿಲ್ಲ, ಆದರೆ ರಾತ್ರಿನೇ ನೋವು ಬರೋದು. ಆ ನೋವು ಬಂದಾಗ ಅಲ್ಲಿಂದು ವೈದ್ಯರಿಗೆ ಎಲ್ಲ ತೋರಿಸ್ಕೊಂಡು ಆ ನೋವಿಗೆ ಕೆಲವೊಂದು ಔಷಧಿ ಕೊಟ್ಟಿರೋವಾಗ ಆ ಔಷಧಿಯಿಂದ ಗುಣ ಆಗುತ್ತೆ, ಮತ್ತೆ ಬರುತ್ತೆ. ಏನಪ್ಪ ಈ ಥರ ಮತ್ತೆ ಆ ಥರ ಹುಡುಗನಿಗೆ, ಬಾಲಕನಿಗೆ ನೋವು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ರೇ ಮಾಡ್ತಾರೆ. ಎಕ್ಸ್ರೇಲಿ ಒಂದು ಸಣ್ಣ ಸಂಶಯ ಕಾಣುತ್ತೆ. ಒಂದು ಫೀಮರ್ ಬೋನ್ ಅಂತ ಇರುತ್ತೆ, ಬಲಭಾಗದ್ದು ಫೀಮರ್ ಬೋನಲ್ಲಿ ಸ್ವಲ್ಪ ತೊಂದರೆ ಇರ್ತದೆ. ಆ ನಂತರ ಆ ಹುಡುಗನಿಗೆ ಎಕ್ಸ್ರೇಯಿಂದನೂ ಮತ್ತೆ ಗುಣ ಆಗ್ತಾ ಇರಲ್ಲ, ಮತ್ತೆ ಏನೇ ಔಷಧಿ ಕೊಟ್ಟರು ಸರಿ ಹೋಗುತ್ತೆ, ಮತ್ತೆ ಬರ್ತಾ ಇರ್ತದೆ. ಅದರಿಂದ MRI ಮಾಡ್ತಾರೆ. MRIಯಲ್ಲಿ ಒಂದು ಬೋನ್ ಟ್ಯೂಮರ್ ಅಂತ ಪತ್ತೆ ಆಗುತ್ತೆ. ಏನು ಈ ಬೋನ್ ಟ್ಯೂಮರು ಅಂತಂದರೆ, ಇದ್ರ ವಿಶೇಷತೆ ನೋವು ಮಾಡ್ತಕ್ಕಂಥ ಬೋನ್ ಟ್ಯೂಮರ್ ಇದು. ಅಂದರೆ ಅದನ್ನು ಆಸ್ಟಿಯಾಯ್ಡ್ ಆಸ್ಟಿಯೋಮಾ ಅಂತ ನಮ್ಮ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಹೇಳ್ತೀವಿ. ಇದೇನಪ್ಪ ಇದು ಅಂತ, ಇದ್ರದ್ದು ಗಾತ್ರ ಒಂದು ಸಾಸಿವೆ ಕಾಳಷ್ಟೇ ಇರುತ್ತೆ. ಅದರದ್ದು ಏನು ಅದು ಮತ್ತೆ ಇನ್ನೊಂದು ಏನಂತಂದರೆ, ಅಷ್ಟು ಸಾಸಿವೆ ಕಾಳಷ್ಟು ತುಂಬ ನೋವು ಮಾಡುವಂಥ ಪ್ರಾಪರ್ಟೀಸ್ನ ಹೊಂದ್ಕೊಂಡಿರುತ್ತೆ. ಅದೇನು ಮಾಡುತ್ತೆ ಅಂದರೆ, ಇದು ಫಾರ್ಮ್ಸ್ ದ ಬೋನ್, ಒಂದು ಐಲ್ಯಾಂಡ್ ಥರ, ಅಂದರೆ ಅದೇ ಒಂದು ಗೂಡು ಥರ ಕಟ್ಕೊಂಡಿರುತ್ತೆ. ಸುತ್ತಲೂ ಬೋನ್ನ ಗಟ್ಟಿ ಮಾಡುತ್ತೆ, ಒಳಗೆ ಮಾತ್ರ ಅದು ಕೂತಿರುತ್ತೆ. ಅದನ್ನು ಆಸ್ಟಿಯಾಯ್ಡ್ ಆಸ್ಟಿಯೋಮಾ. ಇದಕ್ಕೆ ಸಹಜವಾಗಿ ಏನು ಟ್ರೀಟ್ಮೆಂಟು ಅಂತಂದರೆ, ಈ ಹುಡುಗ ಬರ್ತಾನೆ, ನಮ್ಮ ಸ್ನೇಹಿತರೊಬ್ಬರು ಆರ್ಥೋಪೆಡಿಷನ್ ರೆಫರ್ ಮಾಡ್ತಾರೆ, ಬರ್ತಾನೆ. ಇದು ಡಯಾಗ್ನೋಸ್ ಆದಮೇಲೆ ಅದನ್ನು ಒಂದು ಮೇಯ್ನ್ ಉದ್ದೇಶ ಏನಂತಂದರೆ, ಅದು ಎಲ್ಲಿ ಗೂಡು ಕಟ್ಟಿರುತ್ತಲ್ಲ, ಅಂದರೆ ಆಸ್ಟಿಯಾಯ್ಡ್ ಆಸ್ಟಿಯೋಮಾ, ನೈಡಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ನೈಡಸ್ ಅಂತ. ಆ ನೈಡಸ್ ಹೋಗಬೇಕು. ಆ ನೈಡಸ್ ಹೋದರೆ ಆ ಪೇಯ್ನ್ ಹೋಗುತ್ತೆ. ಇದು ಎಲ್ಲೋ ಒಂದು, ಈ ಆಸ್ಟಿಯಾಯ್ಡ್ ಆಸ್ಟಿಯೋಮಾ ಅಂತ ಅನ್ನೋದು ಎಲ್ಲೋ ಒಂದು ಕಡೆ ಹರಡೋದು ಆ ಥರದ್ದೇನಲ್ಲ, ಅಲ್ಲೇ ಕೂತು ನೋವು ಮಾಡೋವಂಥ ಟ್ಯೂಮರ್. ಇದು ಬಿನೈನ್ ಅಂದರೆ ಅಲ್ಲೇ ಇರುತ್ತೆ, ಎಲ್ಲೂ ಹರಡಲ್ಲ. ಆದರೆ ನೋವು ಮಾತ್ರ ತುಂಬ ನೋವು ಮಾಡುತ್ತೆ. ಒಂಥರ ಅದು ಒಂದು ಟಾರ್ಚರ್ ಅಂತಲೇ ಹೇಳ್ಬೋದು. ಹುಡುಗ ಸ್ಕೂಲ್ಗೆ ಹೋಗ್ತಾ ಇಲ್ಲ ಸರಿಯಾಗಿ, ನೋವಂತಾರೆ, ತಂದೆ ತಾಯಿಗೆ ಒಂದು ಚಿಂತನೆ ಆಗಿದೆ, ಮತ್ತೆ ಬರ್ತಾರೆ. ಬಂದಾಗ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾರೆ, ಅದ್ವೈತ ಆಸ್ಪತ್ರೆಗೆ. ಇದನ್ನು ಟಾರ್ಗೆಟೆಡ್ ಥೆರಪಿ ಮಾಡ್ತೀವಿ. ಏನು ಟಾರ್ಗೆಟು ಅಂತಂದರೆ, ಎಷ್ಟು ಅಕ್ಯುರೇಸಿ ಅಂದರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಾಸಿವೆ ಕಾಳನ್ನ ಒಂದು 10 ಸೆಂಟಿಮೀಟರ್ ದೂರದಿಂದ ಟಾರ್ಗೆಟ್ ಮಾಡಿ ಅದನ್ನು ಬರ್ನ್ ಮಾಡಬೇಕು. ಬರ್ನ್ ಅಂದರೆ ಅದಕ್ಕೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತೀವಿ. ಅಂದರೆ ಅಷ್ಟು ಪ್ರಿಸಿಷನ್ ಆಗಿ CT ಗೈಡೆನ್ಸ್, ಅಂದರೆ CTಯಲ್ಲಿ ನೋಡ್ಕೊತ ಅದನ್ನು ಒಂದು ಪ್ಲ್ಯಾನ್ ಮಾಡಿ ಅಲ್ಲಿಗೆ ಹೋಗಿ ಆ ಸಾಸಿವೆ ಕಾಳು ಇಷ್ಟು ಇರುತ್ತಲ್ಲ ಅದನ್ನು ನಾವು ಬರ್ನ್ ಮಾಡ್ತೀವಿ. ಅಷ್ಟು ಅಕ್ಯುರೇಸಿ. ಐ ಕ್ಯಾನ್ ಸೇ ಮೋರ್ ಪ್ರಿಸೈಸ್ ದ್ಯಾನ್ ರೋಬೋಟ್ಸ್ ಆರ್ ಎನಿಥಿಂಗ್. ಯಾಕಂದರೆ CT ಗೈಡೆನ್ಸಲ್ಲಿ ನಮ್ಮದು ಮೈಕ್ರೋ, ಅಂದರೆ ಮಿಲಿಮೀಟರ್ಗಿನ್ನ ಕಡಿಮೆ ಇರೋವಂಥದ್ದನ್ನ 0.5 ಮಿಲಿಮೀಟರ್ಗಿನ್ನೂ ಅಕ್ಯುರಸಿ ಇರ್ತದೆ. ಆ ರೀತಿ ಒಂದು ಟ್ಯೂಮರ್ನ, ಆಸ್ಟಿಯಾಯ್ಡ್ ಆಸ್ಟಿಯೋಮನ ನಾವು ಟ್ರೀಟ್ ಮಾಡಿದ್ದೀವಿ. ನಮ್ಮ ಈ ಬಾಲಕ ಹೆಂಗಿರ್ತಾನೆ ಅಂದರೆ, ಟ್ರೀಟ್ ಮಾಡಿದ ತಕ್ಷಣ ರಿಸಲ್ಟ್ಸ್ ಆರ್ ಸೋ ಅಮೇಝಿಂಗ್, ಇಮಿಡಿಯೇಟ್ಲಿ ಪೇಯ್ನ್ ಹೋಗುತ್ತೆ. ಅಷ್ಟು ಬಲ ಇರುತ್ತೆ ಆ ಆಸ್ಟಿಯಾಯ್ಡ್ ಆಸ್ಟಿಯೋಮಾ ಅನ್ನೋದಕ್ಕೆ, ಆ ನೋವು ಉತ್ಪಾದನೆ ಮಾಡುವಂಥ ಅದು ಶಕ್ತಿ. ಅದು ಇಮ್ಮಿಡಿಯೇಟ್ಲಿ, ಯಾಕಂದರೆ ಅದರದ್ದು ಆಸ್ಟಿಯಾಯ್ಡ್ ಆಸ್ಟಿಯೋಮಾ ಪವರ್ ಹೋಗ್ಬಿಡ್ತಲ್ಲ. ಅಂದರೆ ಲೈಕ್ ದಟ್ ಎಷ್ಟು 3 mm ಇತ್ತದು. ಆ 3 mm ಅನ್ನೋದು ಬರ್ನ್ ಮಾಡಿದ ತಕ್ಷಣ ನೋವು ಹೋಯ್ತು. ಆಮೇಲೆ ಇಮ್ಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಪೇಷಂಟ್ ಆರಾಮಾಗಿ ನಡ್ಕೊತ ಶಾಲೆಗೆ ಹೋಗ್ತಾ ಆಟ ಆಡ್ತಾ ಎಷ್ಟು ಆರಾಮಾಗಿದ್ರು. ಅದರ್ವೈಸ್ ಇದು ಸರ್ಜರಿ ಇತ್ತಾ ಇದರಲ್ಲಿ ಅಂತಂದರೆ, ನೋ ಸರ್ಜರಿ. ಅಂದರೆ ಒಂದು ಸಣ್ಣ ನೀಡ್ಲ್ ಮುಖಾಂತರ ಹೋಗಿ ಅದನ್ನು, ಆ ಜಾಗನ ಬಯಾಪ್ಸಿನೂ ಮಾಡಿದ್ವಿ, ಬರ್ನು ಮಾಡಿ ಆಚೆ ಬಂದ್ವಿ. ಇಟ್ಸ್ ಜಸ್ಟ್ ಎ ಮ್ಯಾಟರ್ ಆಫ್ 20 ಮಿನಿಟ್ಸ್. ಹಾಗಿದ್ರೆ ಇದಕ್ಕೆ ಇನ್ನೊಂದು ಏನು ಟ್ರೀಟ್ಮೆಂಟ್ ಇತ್ತು ಅಂದರೆ, ಅದನ್ನು ಎಕ್ಸಿಷನ್ ಅಂತ, ಅಂದರೆ ಬೋನ್ ಮೇಜರ್ ಆಪ್ರೇಷನ್ ಮಾಡಬೇಕು. ಆ ಬೋನ್ ಹತ್ರ ಕಟ್ ಮಾಡಿ ಸ್ಕಿನ್ನು ಎಲ್ಲ, ಮಸಲ್ಸ್ ಎಲ್ಲ ಸಪ್ರೇಟ್ ಮಾಡ್ಕೊಂಡು ಹೋಗಿ ಆ ಬೋನ್ ಅಷ್ಟು ಭಾಗನ ತೆಗೆದು, ನಂತರ ಅಷ್ಟು ಅಕ್ಯುರೇಸಿನೂ ಇರಲ್ಲ. ಯಾಕಂದರೆ ಅದು ಅದು ಮಿಸ್ ಆಗೋದ್ರೆ ಆಪ್ರೇಷನಲ್ಲಿ ಮುಗೀತು, ಏನೂ ಮಾಡೋಕ್ಕಾಗಲ್ಲ. ಈ ರೀತಿ ಎಷ್ಟೊಂದು ಆಪ್ರೇಷನಲ್ಲಿ ಮಿಸ್ ಆಗಿರುವಂಥವು ಕೂಡ ಆಸ್ಟಿಯಾಯ್ಡ್ ಆಸ್ಟಿಯೋಮನ RF ಅಬ್ಲೇಷನ್ ಅಂತ ಮಾಡಿದ್ದೀವಿ. ಪೇಷಂಟ್ ಆರಾಮಾಗಿರುವಂಥದ್ದು ಎಷ್ಟೊಂದು ಸನ್ನಿವೇಶಗಳಿದ್ದಾವೆ.
ಸ್ನೇಹಿತರೆ, ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇಂಟರ್ವೆನ್ಷನಲ್ ರೇಡಿಯಾಲಜಿ ಎಷ್ಟು ಅಡ್ವಾನ್ಸ್ಡ್ ಬ್ರ್ಯಾಂಚ್ ಆಫ್ ಮಾಡರ್ನ್ ಮೆಡಿಸಿನ್ ಅಂದರೆ, ನಿಮ್ಮ ರೋಬೋಟ್ಸು ಇದೆಲ್ಲನೂ ಪಕ್ಕಕ್ಕಿಡಬೇಕು. ಅಷ್ಟು ಅಕ್ಯುರಸಿ. ಅಂದರೆ ರೋಬೋಟ್ಸ್ ಏನು ಮಾಡುತ್ತೆ, ದೊಡ್ಡ ಅಂದರೆ ಲ್ಯಾಪ್ರೋಸ್ಕೋಪಿ ಕೀ ಹೋಲಲ್ಲೇ ಹೋಗಿ ಸರ್ಜರಿ ಮಾಡುತ್ತೆ. ಇಲ್ಲಿ ಹೋಲೇ ಇಲ್ಲಲ್ಲ, ಕೀ ಹೋಲ್ ಅಂತ ದೊಡ್ಡ ಹೋಲ್ ನೆಸೆಸಿಟಿನೂ ಇಲ್ಲ, ಸೂಚರು ಇಲ್ಲ, ಎಂಥದ್ದು ಇಲ್ಲ. ಒಂದು ಸಣ್ಣ ಸೂಜಿ ಮುಖಾಂತರ ಹೋಗಿ ಅದು ಎಷ್ಟಿರುತ್ತೆ ಅಷ್ಟು ಸಾಸಿವೆ ಕಾಳಷ್ಟಿದ್ರೂ ಅದನ್ನು ಟಾರ್ಗೆಟ್ ಮಾಡಿ ಅದನ್ನು ಅಬ್ಲೇಷನ್ ಅಂತ ಮಾಡಿದರೆ ಇಮ್ಮಿಡಿಯೇಟ್ ರಿಸಲ್ಟ್ಸ್ ಬರುವಂಥ ಅದ್ಭುತ ಶಕ್ತಿ ಇಂಟರ್ವೆನ್ಷನಲ್ ರೇಡಿಯಾಲಜಿಯಲ್ಲಿ. ಇಟ್ಸ್ ಎ ಪ್ರಿಸೈಸ್ ಆ್ಯಂಡ್ ಅಡ್ವಾನ್ಸ್ ಟೆಕ್ನಾಲಜಿ ವಿಚ್ ಕ್ಯಾನ್ ಚೇಂಜ್ ದ ಲೈಫ್ಸ್, ಆ್ಯಂಡ್ ದಿಸ್ ಈಸ್ ಒನ್ ಎಕ್ಸಾಂಪಲ್. ಈ ಬಾಲಕನಿಗಾಗಿರುವಂಥದ್ದು ಇಮ್ಮಿಡಿಯೇಟ್ ಟ್ರೀಟ್ಮೆಂಟು. ಒಂದು ಸಣ್ಣ ಉದಾಹರಣೆ, ಒಂದು ಗಾಯ ಇಲ್ಲ, ಒಂದು ರಕ್ತ ಹರಿದಿಲ್ಲ, ಮತ್ತು ಇಮ್ಮಿಡಿಯೇಟ್ ರಿಸಲ್ಟ್ಸು, ನೋ ಸೂಚರ್, ನೋ ಸ್ಕಾರ್. ಸೊ ದಟ್ಸ್ ಹೌ ದಿಸ್ ಬಿನೈನ್ ಬೋನ್ ಟ್ಯೂಮರ್ ಆಸ್ಟಿಯಾಯ್ಡ್ ಆಸ್ಟೋಮಾನ ವಿತೌಟ್ ಸರ್ಜರಿ ಪ್ರಿಸೈಸ್ ಟೆಕ್ನಾಲಜಿಯಿಂದ, ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಕ್ಯೂರ್ ಮಾಡಲಾಗಿದೆ. ಆ್ಯಂಡ್ ದಿಸ್ ಇಸ್ ದ ಎಕ್ಸಾಂಪಲ್. ಈ ಹುಡುಗ ನೋಡಿ ಈ ವಿಡಿಯೋದಲ್ಲಿ ಎಷ್ಟು ಆರಾಮಾಗಿ ಖುಷಿಯಾಗಿ ಓಡಾಡ್ತಾ ಇದ್ದಾನೆ. ಈ ರೀತಿ ನಾನಾ ರೀತಿ ಟೆಕ್ನಾಲಜಿಗಳು ಯೂಸ್ ಮಾಡಿಕೊಂಡು ಪ್ರಿಸೈಸ್ ಆಗಿ ಸ್ಕಾರ್ಲೆಸ್ ಸರ್ಜರೀಸ್ನ ಮಾಡುವಂಥ ಶಕ್ತಿ ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಂತ ಬ್ರಾಂಚ್ಗಿರುತ್ತೆ. ದಿಸ್ ಈಸ್ ಒನ್ ಎಕ್ಸಾಂಪಲ್. ಧನ್ಯವಾದಗಳು.